ಜೀವನದಲ್ಲಿ ದಿನೇ ದಿನೇ ಕಷ್ಟ ನೋಡಿ ಸಾಕಾಗಿದೆ, ಮುಂದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅನ್ಕೋತೀವಿ. ಆಗ ನಮಗೆ ಯಾರೂ ಇಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ತಪ್ಪು ನಿರ್ಧಾರ ತೆಗೆದುಕೊಳ್ಳೋದೇ ಹೆಚ್ಚು. ಒಂದು ಮಾತು ನೆನಪಿರಲಿ, ಪ್ರತಿಯೊಂದು ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರ ಇಟ್ಟಿರ್ತಾನೆ ಆ ಭಗವಂತ. ನಮಗೆ ಆ ಪರಿಹಾರ ಯಾವುದು ಅಂತ ಯೋಚನೆ ಮಾಡೋ ಶಕ್ತಿ, ತಾಳ್ಮೆ ಇರಬೇಕು ಅಷ್ಟೆ. ಕಷ್ಟ ಬಂದಿದೆ ಅಂದರೆ ಅದರಿಂದ ನಾವೇನೋ ಪಾಠ ಕಲಿಯೋದಿದೆ ಅಂತ ಅರ್ಥ. ಅಂದರೆ ಕೆಲವೊಂದು ಕಷ್ಟಗಳು ನಾವೇ ಸೃಷ್ಟಿ ಮಾಡಿಕೊಂಡು ಇರ್ತೀವಿ. ಹಾಗೆ ಇನ್ನು ಕೆಲವು ಸಲ ಕಷ್ಟ ಕೊಡ್ತಾ ಇರೋರನ್ನ ಎದುರಿಸೋಕ್ಕೆ ಆಗದೆ ಸಮಸ್ಯೆ ಮಾಡ್ಕೋತಾ ಇರ್ತೀವಿ. ಅದಕ್ಕೆ ನಮ್ಮಲ್ಲಿರೋ ಶಕ್ತಿ ಏನು, ಅರ್ಹತೆ ಏನು ಅಂತ ತಿಳಿದುಕೊಂಡ್ರೆ ಆ ಕಷ್ಟಗಳಿಗೆಲ್ಲ ಪರಿಹಾರ ಸಿಕ್ಕೇ ಸಿಗುತ್ತೆ. ಮೊದಲು ನಮ್ಮಲ್ಲಿ ನಮಗೆ ನಂಬಿಕೆ ಇರಲಿ, ಜೊತೆಗೆ ಆ ಭಗವಂತನ ನಂಬಿ ಕೆಲಸ ಮಾಡಿದರೆ ದಾರಿ ತಾನಾಗೇ ಗೋಚರ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.